ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ RK ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಕೃಷಿ ಇಲಾಖೆ ಕಡೆಯಿಂದ ರೈತರಿಗೆ ಕಡ್ಡಾಯವಾಗಿ ಸೆಂಟ್ರಲ್ ಫಾರ್ಮರ್ ಐಡಿನ ಮಾಡಿಕೊಳ್ಳುವುದು ಅಗತ್ಯವಿದ್ದು, ಫ್ರೂಟ್ಸ್ ತಂತ್ರಾಂಶದಲ್ಲಿ KYC, ಮೊಬೈಲ್ ಸಂಖ್ಯೆ ಅಪ್ಡೇಟ್, ಫಾರ್ಮರ್ ಕನ್ಸ್ಟೆಂಟ್ ಫಾರ್ಮ್ ಮತ್ತು FID ಯಲ್ಲಿ ಲ್ಯಾಂಡ್ ಅನ್ನ ಡಿಕ್ಲೇರ್ ಮಾಡುವುದು ಬಹಳ ಇಂಪಾರ್ಟೆಂಟ್ ಆಗಿದೆ. ಈ ರೀತಿ ಮಾಡೋದ್ರಿಂದ ತಮ್ಮ ಒಂದು ಸೆಂಟ್ರಲ್ ಫಾರ್ಮರ್ ಐಡಿ ಕ್ರಿಯೇಟ್ ಆಗುತ್ತೆ. ಈ ಸೆಂಟ್ರಲ್ ಫಾರ್ಮರ್ ಐಡಿ ರಚನೆ ಮಾಡೋದ್ರಿಂದ ಸರ್ಕಾರದ ಕಡೆಯಿಂದ ತಮಗೆ ಕೇಂದ್ರ ಸರ್ಕಾರದ ಬೆಳೆ ವಿಮೆ, ಬೆಳೆ ಪರಿಹಾರ, PM ಕಿಸಾನ್ ಹಣ ಹೀಗೆ ಸರ್ಕಾರದ ಯೋಜನೆಗಳ ಲಾಭವನ್ನ ತಾವು ಪಡಿಬಹುದಾಗಿದೆ. ಈಗ ನಾನು ಈ ಒಂದು ವಿಡಿಯೋದಲ್ಲಿ ತಮಗೆ ಏನ್ ಮಾಹಿತಿನ ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಈಗ ಆಲ್ರೆಡಿ ಕೃಷಿ ಇಲಾಖೆಯಲ್ಲಿ ರೈತರ ಅಂದ್ರೆ ಸೆಂಟ್ರಲ್ ಫಾರ್ಮರ್ ಐಡಿ ಹೊಂದಿರುವಂತ ರೈತರ ಪಟ್ಟಿ ಸರ್ಕಾರದ ಕಡೆ ಇದೆ. ಎಷ್ಟು ಜನ ರೈತರು ಸೆಂಟ್ರಲ್ ಐಡಿನ ಹೊಂದಿದ್ದಾರೆ, ಎಷ್ಟು ರೈತರು ಇನ್ನೂ ಕೂಡ ಸೆಂಟ್ರಲ್ ಐಡಿ ಹೊಂದಿಲ್ಲ ಎಂಬುದರ ಬಗ್ಗೆ ಆಲ್ರೆಡಿ ಸರ್ಕಾರದ ಕಡೆ ಲಿಸ್ಟ್ ಅನ್ನ ಇದೆ. ಹಾಗಾದ್ರೆ ನಿಮ್ಮ ಹೆಸರು ಕೂಡ ಯಾವ ಲಿಸ್ಟ್ ಅಲ್ಲಿ ಇದೆ? ಆಲ್ರೆಡಿ ಸೆಂಟ್ರಲ್ ಐಡಿನ ಇರುವಂತ ರೈತರ ಹೆಸರಲ್ಲಿ ಇದೆನಾ, ಅಥವಾ ಇನ್ನೂ ಕೂಡ ಸೆಂಟ್ರಲ್ ಐಡಿ ಆಗಿಲ್ಲ ಅಂತವರ ಲಿಸ್ಟ್ ಅಲ್ಲಿ ತಮ್ಮ ಹೆಸರು ಇದೆನಾ ಅಂತ ನೋಡಿಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ಒಂದು ಮಾಹಿತಿ ತಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ರೈತರಿಗೆ ಈ ಒಂದು ಮಾಹಿತಿನ ಶೇರ್ ಮಾಡಿ. ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗ ಅಂತ ಮಾಹಿತಿಗಳು ಮತ್ತು ಸರ್ಕಾರದ ಯೋಜನೆಗಳ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಈಗ ಆಲ್ರೆಡಿ ಸರ್ಕಾರವರ ಹತ್ತಿರನೇ ಯಾವೆಲ್ಲ ಫಾರ್ಮರು ಸೆಂಟ್ರಲ್ ಐಡಿ ಆಲ್ರೆಡಿ ಹೊಂದಿದ್ದಾರೆ, ಆ ಒಂದು ವಿಲೇಜ್ ಮತ್ತು ಡಿಸ್ಟ್ರಿಕ್ಟ್ ವೈಸ್ ರಿಪೋರ್ಟ್ ಕೂಡ ಇದೆ. ಇಲ್ಲಿ ನೋಡ್ತಿರಬಹುದು, ಫಾರ್ಮರ್ಸ್ PMK ಐಡಿ ಇದೆ, ಸೆಂಟ್ರಲ್ ಐಡಿ ಕೂಡ ಇದೆ. ಹಾಗೆ ಫಾರ್ಮರ್ಸ್ ಹತ್ರ PMK ಐಡಿ ಇಲ್ಲ, ಆದ್ರೆ ಸೆಂಟ್ರಲ್ ಐಡಿ ಇದೆ. ಫಾರ್ಮರ್ಸ್ ಹತ್ರ PMK ಐಡಿ ಇದೆ, ಆದ್ರೆ ಸೆಂಟ್ರಲ್ ಐಡಿ ಇಲ್ಲ. ಫಾರ್ಮರ್ಸ್ ಹತ್ರ PMK ಐಡಿನೂ ಇಲ್ಲ, ಸೆಂಟ್ರಲ್ ಐಡಿ ಇಲ್ಲ. ಇಲ್ಲಿ ಈ ರೀತಿಯಾಗಿ ವಿಲೇಜ್ ವೈಸ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ, ಹಾಗೆ ಡಿಸ್ಟ್ರಿಕ್ಟ್ ವೈಸ್ ಕೂಡ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ತಿರಬಹುದು, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಜನ ಸೆಂಟ್ರಲ್ ಐಡಿ ಹೊಂದಿದ್ದಾರೆ, ಎಷ್ಟು ಜನ ಸೆಂಟ್ರಲ್ ಐಡಿ ಹೊಂದಿಲ್ಲ ಅಂತ ಆಲ್ರೆಡಿ ಒಂದು ಸರ್ಕಾರದ ಕಡೆಯಿಂದ ಲಿಸ್ಟ್ ಇದೆ ಫ್ರೆಂಡ್. ತಾವು ಕೂಡ ಸೆಂಟ್ರಲ್ ಐಡಿಯನ್ನ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ, ಹಾಗಾದ್ರೆ ಯಾವ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆನಾ ಅಂತ ನೀವು ತಿಳಿದುಕೊಳ್ಳಿ. ಮೊದಲಿಗೆ ನಾನು ಲಿಸ್ಟ್ ಅನ್ನ ಚೆಕ್ ಮಾಡ್ಲಿಕ್ಕೆ ಸರ್ಕಾರದ ಫ್ರೂಟ್ಸ್ ಕರ್ನಾಟಕ ವೆಬ್ಸೈಟ್ ಗೆ ಬಂದಿದ್ದೇನೆ, ಅಥವಾ ಗೂಗಲ್ ಅಲ್ಲಿ ಹೋಗಿ ಫ್ರೂಟ್ಸ್ ಲಾಗಿನ್ ಅಂತ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಕರ್ನಾಟಕ ಸರ್ಕಾರದ ಒಂದು ಫ್ರೂಟ್ಸ್ ವೆಬ್ಸೈಟ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಾರ್ನರ್ ಅಲ್ಲಿ ಲಾಗಿನ್ ಅಂತ ಆಪ್ಷನ್ ಇದಾವೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನೆನಪಿರ್ಲಿ, ಇದು ಸಿಟಿಜನ್ ಲಾಗಿನ್ ಅಲ್ಲಿ ಸಿಗುವುದಿಲ್ಲ. ಸೊ ತಾವು ಗ್ರಾಮ 1, ಕರ್ನಾಟಕ 1 ಅಥವಾ ಆಪರೇಟರ್ ಐಡಿ ಇದ್ರೆ ಮಾತ್ರ ತಮಗೆ ಈ ಲಿಸ್ಟ್ ಅನ್ನ ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಹೀಗಾಗಿ ಸ್ವತಃ ರೈತರೇ ಚೆಕ್ ಮಾಡುವಂತ ಆಪ್ಷನ್ ಬರುವುದಿಲ್ಲ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಸೊ ಈ ಲಿಸ್ಟ್ ಅನ್ನ ತಮ್ಮ ಹತ್ತಿರದ ಗ್ರಾಮ 1 ಅಥವಾ ಕರ್ನಾಟಕ 1 ಅಥವಾ ರೈತ ಸಂಪರ್ಕ ಕೇಂದ್ರಗಳು ಅಥವಾ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ತೋಟಗಾರಿಕೆ ಇಲಾಖೆಯ ಆಫೀಸ್ ನಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗ್ತದೆ. ಅಥವಾ ತಮ್ಗೇನಾದ್ರೂ ತಮ್ಮ ವಿಲೇಜ್ ಲಿಸ್ಟ್ ಅನ್ನ ಬೇಕಾಗಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಗೆ ನೀವು ಮೆಸೇಜ್ ಮಾಡಿದ್ರೆ ಆ ಒಂದು ವಿಲೇಜ್ ನ ಲಿಸ್ಟ್ ಅನ್ನ ನಾವು ನಿಮ್ಗೆ ವಾಟ್ಸ್ಆಪ್ ಮಾಡ್ತೇವೆ ಸ್ನೇಹಿತರೆ. ಸೊ ಈಗ ನಾವು ಲಾಗಿನ್ ಆಗೋಣ. ಸೊ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ವಿಲೇಜ್ ವೈಸ್ ಐಡಿ, ಸೆಂಟ್ರಲ್ ಐಡಿ, ಡಿಸ್ಟ್ರಿಕ್ಟ್ ವೈಸ್ ಸೆಂಟ್ರಲ್ ಐಡಿ ಅಂತ ಬರ್ತಾ ಇದೆ, ನೋಡ್ತಿರಬಹುದು. ಈಗ ನಾನು ಡಿಸ್ಟ್ರಿಕ್ಟ್ ವೈಸ್ ಸೆಂಟ್ರಲ್ ಐಡಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಸೆಂಟ್ರಲ್ ಐಡಿನ ಹೊಂದಿರುವಂತಹ ರೈತರ ಸಂಖ್ಯೆಗಳು, ಅಂದ್ರೆ ಎಷ್ಟು ಜನ ರೈತರು ಆಲ್ರೆಡಿ ಸೆಂಟ್ರಲ್ ಐಡಿನ ಹೊಂದಿದ್ದಾರೆ ಈ ಒಂದು ಡಿಸ್ಟ್ರಿಕ್ಟ್ ದಲ್ಲಿ ಅಂತ ನಂಬರ್ ತೋರಿಸ್ತಾ ಇದೆ. ಹಾಗೆ ಯಾರು ಸೆಂಟ್ರಲ್ ಐಡಿನ ಹೊಂದಿಲ್ಲ ಅನ್ನೋದು ಕೂಡ ಇಲ್ಲಿ ತೋರಿಸ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ನಾನು ಬಾಗಲಕೋಟದಲ್ಲಿ 1,02,505 ಜನ ಸೆಂಟ್ರಲ್ ಐಡಿನ ಹೊಂದಿದ್ದಾರೆ. 39,954 ಜನ ಇನ್ನೂ ಕೂಡ ಸೆಂಟ್ರಲ್ ಐಡಿನ ಹೊಂದಿಲ್ಲ. ಸೊ ಈ ರೀತಿಯಾಗಿ ಒಂದು ರೈತರ ಸಂಖ್ಯೆನ ಇಲ್ಲಿ ನೋಡಬಹುದು. ಹಾಗೆ ಈಗ ವಿಲೇಜ್ ವೈಸ್ ಕೂಡ ಯಾವ ರೀತಿಯಾಗಿ ಲಿಸ್ಟ್ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಹೋಗಿ ವಿಲೇಜ್ ವೈಸ್ ಸೆಂಟ್ರಲ್ ಐಡಿ ಅಂತ ಇದೆ ನೋಡಿ, ವಿಲೇಜ್ ವೈಸ್ ಸೆಂಟ್ರಲ್ ಐಡಿ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾನು ಈಗ ನಮ್ಮ ಯಾದಗಿರಿ ಜಿಲ್ಲೆನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ತಾಲೂಕು ಆಪ್ಷನ್ ಅಲ್ಲಿ ನಮ್ಮ ಸುರಪುರ ಅಥವಾ ಶರಾಪುರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ತಮಗೆ ಯಾವ ಒಂದು ಊರಿನ ಲಿಸ್ಟ್ ಬೇಕು ತಾವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಬಹುದು. ನಾನು ನಿಮಗೆ ಆ ಲಿಸ್ಟ್ ಕೂಡ ಸೆಂಡ್ ಮಾಡ್ತೇನೆ. ಈಗ ಇಲ್ಲಿ ಹುಬ್ಳಿ ಬರ್ತಾ ಇದೆ, ಹುಬ್ಳಿ ಕೂಡ ಕೆಂಬಾವಿ ಸೆಲೆಕ್ಟ್. ಸೊ ಹುಬ್ಳಿ ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ವಿಲೇಜ್ ಲಿಸ್ಟ್ ಬರುತ್ತೆ. ಆ ಒಂದು ಹುಬ್ಳಿಯಲ್ಲಿ ನಾನು ಈಗ ಕೆಂಬಾವಿ ಊರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ವ್ಯೂ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರಬಹುದು, ಈ ಒಂದು ವಿಲೇಜ್ ದಲ್ಲಿ ಟೋಟಲ್ ಆಗಿ 1,167 ರೈತರಿದ್ದಾರೆ. ಅವರಲ್ಲಿ 467 ರೈತರು ಸೆಂಟ್ರಲ್ ಐಡಿನ ಹೊಂದಿದ್ದಾರೆ. 198 ಫಾರ್ಮರು ಸೆಂಟ್ರಲ್ ಐಡಿನ ಹೊಂದಿಲ್ಲ. ಸೊ ಹಾಗಾಗಿ ಈ ಒಂದು ನಂಬರ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಒಂದು ಫೈಲ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರಬಹುದು, ನಾ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರಬಹುದು, ರೈತರ FID ನಂಬರ್, ಹೆಸರು ಮತ್ತೆ ರಿಲೇಟಿವ್ ಹೆಸರು, ಹಾಗೆ ಅವರ ಒಂದು ಅಡ್ರೆಸ್. ಈ ಒಂದು ರೈತರ ಒಂದು ಇನ್ನು ಕೂಡ ಸೆಂಟ್ರಲ್ ಐಡಿ ಜನರೇಟ್ ಆಗಿರೋದಿಲ್ಲ ಅಂತವರ ಒಂದು ಲಿಸ್ಟ್ ಇಲ್ಲಿ ಬರುತ್ತೆ. ಇಂಥವರು ತಾವು ಸೆಂಟ್ರಲ್ ಐಡಿನ
ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ವಿಲೇಜ್ ವೈಸ್ ಸೆಂಟ್ರಲ್ ಐಡಿ ಯಾರ್ದಾಗಿದೆ ಯಾರ್ದಾಗಿಲ್ಲ ಅಂತ ಇಲಾಖೆಯಲ್ಲಿ ಲಿಸ್ಟ್ ಆಲ್ರೆಡಿ ಇದೆ. ಆ ಲಿಸ್ಟ್ ಅನ್ನ ತಾವು ಪಡ್ಕೋಬಹುದು, ಅಥವಾ ಆ ಲಿಸ್ಟ್ ಬೇಕಿದ್ರೆ ನನ್ನ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಆ ಒಂದು ವಿಲೇಜ್ ಲಿಸ್ಟ್ ಅನ್ನ ಕ್ಲಿಯರ್ ಕಟ್ ಆಗಿ ತಾಲೂಕು, ಹೋಬಳಿ ಮತ್ತು ಊರಿನ ಹೆಸರು ಹಾಕಿದ್ರೆ ಮಾತ್ರ ನಮಗೆ ಲಿಸ್ಟ್ ಅನ್ನ ನಾನು ಬಿಡ್ತೇನೆ. ಸೊ ಈ ಒಂದು ಮಾಹಿತಿ ತಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ. ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.